ನನಗಿದು ಮಾಸ್ ಅಂತ ನೋಡಿಲ್ಲ ನಾನು ನಿಜ ಹೇಳ್ಬೇಕಂದ್ರೆ. ಐ ಫೌಂಡ್ ಇಟ್ ಅ ಡಿಫ್ರೆಂಟ್ ಸ್ಟೋರಿ. ಸಿ, ಈ ಥರ ಕತೆ ಮಾಡೋದಕ್ಕೂ ಧೈರ್ಯ ಬೇಡವೆ? ಈಗ ನೀವು ಕೇಳಿದ್ರಲ್ಲಿ, ಕೆಲವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ, ತುಂಬ ಚೆನ್ನಾಗಿ ಕೇಳಿದ್ರಿ. ಈ ಥರ ಕತೆ ಓಕೆನಾ, ಈ ಥರ ಒಂದು ಇಟ್ಸ್ ಅ ವೆರಿ ಡೆಲಿಕೇಟ್ ಸ್ಟೋರಿ, ಕರೆಕ್ಟ್? ತಾವು ಕೇಳಿದಾಗೆ ಇವ್ರು ಕೇಳಿದಾಗೆ ಕೆಲವು ಕಡೆ ಪ್ರಶ್ನೆಗಳೆದ್ದೇಳ್ಬೋದು ಹಾಗೆ ಅಂತ. ಬಟ್ ನೀವು ಹೇಳಿ ನನಗೆ, ಯಾರು ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾ ಇಲ್ಲ ಅಂತಂದರೆ ಹೌ ವಿಲ್ ಯು ಗೆಟ್ ಬೆಟರ್ ಫಿಲ್ಮ್ಸ್? ಹೂ ವಿಲ್ ಡೇರ್? ಅಗೇನ್ ಒಂದು ಸೊಸೈಟಿಗೆ ಮೆಸೇಜ್ ಕೊಡಬೇಕು, ಎಲ್ಲ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾವು ಒಂದು ಕ್ರಿಂಜ್ ಸ್ಟೋರಿಗೆ ಕೈ ಹಾಕಿ ನಾವು ಒಂದು ಟಿಪಿಕಲ್ ಇದೇ ಥರ ಹೋದೆ, ಇಫ್ ಐ ಆಮ್ ಜಸ್ಟ್ ಡೂಯಿಂಗ್ ದ ಟಿಪಿಕಲ್ಸ್, ಹೂ ವಿಲ್ ಡೇರ್? ಹೌ ವಿಲ್ ಆರ್ ಇಂಡಸ್ಟ್ರಿ ಚೇಂಜ್? ನನಗೇನೋ ಭಯ ಇರಲಿಲ್ಲ. ಅವ್ರನ್ನ ನಿಲ್ಲಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಆ್ಯಸ್ ಇಟ್ ಈಸ್ ಯಾವ್ದಾರು ಒಂದು ಒಳ್ಳೆ ಇದೇ ಥರ ಮಾಡಿ ಬರೀ ಒಂದು ಹೀರೋಯಿಸಮು ಅದು ನಾನು ಮಾಡಲಿಲ್ಲ. ಐ ಟೋಲ್ಡ್ ದೆಮ್, ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಐ ಜಸ್ಟ್ ಟೋಲ್ಡ್ ದೆಮ್, ಗೋ ವಿತ್ ವಾಟ್ ಯು ಫೀಲ್, ಗೋ ವಿತ್ ಯೋರ್ ಹಾರ್ಟ್. ಆ್ಯಂಡ್ ಟ್ರಸ್ಟ್ ಮೀ, ನಮ್ಮ ಇಲ್ಲಿ ಕೂತಿರೋ ಎಲ್ಲರಿಗೂ ಇನ್ಕ್ಲೂಡಿಂಗ್ ಪ್ರಿಯಾ ಆ್ಯಂಡ್ KRG and all, ಐ ಥಿಂಕ್ ನಾವು ಆ ಬೆನಿಫಿಟ್ ಕೊಡಲೇಬೇಕು. ದಟ್ ದೇ ಡೇರ್ಡ್, ಸಂಚಿತ್ ಡೇರ್ಡ್, ಕಾರ್ತಿಕ್ ಆ್ಯಂಡ್ ಯೋಗಿ ಡೇರ್ಡ್, ಪ್ರಿಯಾ ಡೇರ್ಡ್, ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್ ಹೂ ಡಿಡ್ ದೇರ್, ದೇ ಡೇರ್ಡ್. ಸೊ ನನ್ನ ಪ್ರಕಾರ ದಟ್ಸ್ ದ ಬೆಸ್ಟ್ ಸ್ಟೆಪ್ ಟು ಟೇಕ್. ವಿ ಆಲ್ವೇಸ್ ಹ್ಯಾವ್ ಬೆಟರ್ ಸ್ಟೋರೀಸ್ ಟು ಸೇ, ಡೋಂಟ್ ವಿ? ನಮಗೆ ಅದು ಬೇಕಿತ್ತು, ಅದನ್ನು ನಾವು ಮಾಡಿದ್ದೀವಿ. ಸರ್, ಜೊತೆಗೆ ಪ್ಯಾನ್ ಇಂಡಿಯಾದಲ್ಲಿ ಮೂಲಕ ನೀವು ಆಮೇಲೆ ನೀವು ಹೀರೋಯಿನ್ ವಿಚಾರಗಳು ಹೇಳಿದ್ರಿ, ಇನ್ನು ಬಿಗಿನಿಂಗು ಕೆರಿಯರು ಅಲ್ವೇ? ಇಲ್ಲ ಸರ್, ಸ್ಟಾರ್ಟ್ ಮಾಡ್ತಾರೆ ಬಿಡಿ. ಇಂಟ್ರೊಡ್ಯೂಸ್ ಮಾಡಿಸ್ಬೇಕಿದ್ರೆ ಎಲ್ಲರನ್ನೂ ಲವ್ ಸ್ಟೋರಿ ಮೂಲಕನೇ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೊ ಅದಕ್ಕೆ ಕೇಳಿದೆ. ಸಿಂಪಲ್ ನೋಡಿ, ನಿಮ್ಮ ಬಾಯಲ್ಲೇ ಬಂತು. ಪ್ರತಿಯೊಬ್ಬರು ಅದೇ ಥರ ಬರ್ತಾರೆ ಅಂದಾಗ, ಈಗ ನೀವು ಎಂತೆಂಥದ್ದು ಅದ್ಭುತವಾದಂಥ ದೊಡ್ಡ ದೊಡ್ಡ ಸಿನಿಮಾಗಳಿಂದ ಇಂಟ್ರೊಡ್ಯೂಸ್ ಆಗಿರೋದು ನೋಡಿದ್ರಿ. ಐ ಡಿಂಟ್ ವಾಂಟ್ ಮೈ ಪರ್ಸನ್ ಟು ಬಿ ಲೈಕ್ ದಟ್. ನನ್ನ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ನಾನೊಂದು ಎಕ್ಸ್ಪೀರಿಯನ್ಸ್ ಇದ್ದೀನಿ ಅನ್ನೋ ಕಾರಣಕ್ಕೆ, ಒಬ್ಬ ನಿರ್ಮಾಣ ಮಾಡೋದಕ್ಕೆ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ, ನೀನು ಇದೇ ಥರ ಮಾಡು. ನಾವು ಸೇಫ್ಟಿ ನಾವು ನೋಡಲಿಲ್ಲ, ನಾವು ನೋಡಿದ್ದು ಕಾಂಟೆಂಟ್ ಆ್ಯಂಡ್ ಡೇರಿಂಗ್. ಮಾಡಿ, ಏನೀಗ ಮಾಡಲಿ, ಒಳ್ಳೆಯದಾಗಲಿ. ಇವತ್ತು ಬಂದಿರೋದ್ರಲ್ಲಿ ನೀವು ಏನೇ ಹೇಳಿದ್ರು ಭಾಳ ಅದ್ಭುತವಾಗಿ ವಿವೇಕ್ ಹ್ಯಾಸ್ ನರೇಟೆಡ್. ಆ್ಯಂಡ್ ಅದನ್ನು ನಾವು 1.5 ಗಂಟೆ ಏನಕ್ಕೆ ಅಂದರೆ, ಈಗ 2 ಗಂಟೆ ತನಕ ಮಾಡೋಕ್ಕೆ ಹೋದರೆ ನಾವು ಈ ಬಿಸ್ನೆಸ್ ಆಗಲಿ ಇನ್ನೊಂದಾಗಲಿ ಇದನ್ನು ಎಲಾಬ್ರೇಟ್ ಮಾಡಬೇಕಾಗುತ್ತೆ, ಗ್ಲೋರಿಫೈ ಮಾಡಬೇಕಾಗುತ್ತೆ. ವಿ ಹ್ಯಾವ್ ನಾಟ್ ಗ್ಲೋರಿಫೈಡ್ ಇಟ್. ದ ಟೀಮ್ ಹ್ಯಾಸ್ ನಾಟ್ ಗ್ಲೋರಿಫೈಡ್ ಎನಿಥಿಂಗ್ ಆಫ್ ದಟ್ ಸಾರ್ಟ್. ಆ್ಯಂಡ್ ದೇ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತೆಗೆದಿದ್ದಾರೆ. ದಿಸ್ ಅ ಲಾಟ್ ಆಫ್ ವೆರಿ ಗುಡ್ ಮೆಸೇಜ್ ಬೈ ದಿ ಎಂಡ್ ಆಫ್ ಇಟ್. ಆ್ಯಂಡ್ ಐ ಥಿಂಕ್ ದಟ್ಸ್ ವಾಟ್ ದ ಹೋಲ್ ಟೀಮ್ ಡಿಸರ್ವ್ಸ್ ಅನ್ ಅಪ್ಲಾಡ್, ಬಿಕಾಸ್ ದೇ ಡೇರ್ಡ್. ಮಾತೆತ್ತಿದ್ರೆ ಸಾಕು, ಈಗ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಎಷ್ಟೋ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ತೆಲುಗು, ತಮಿಳು ಎಲ್ಲೂ ರಿಲೀಸೇ ಆಗಿರೋದಿಲ್ಲ. ಸೊ ನೀವು ನಿಮ್ಮ ಅಳಿಯನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೋದಾಗಿತ್ತು ಪ್ಯಾನ್ ಇಂಡಿಯಾ ವೈಸ್, ಯಾಕೆ ಆ ಡಿಸಿಷನ್ ತಗೊಂಡ್ಲಿಲ್ಲ ಅಂತ ಹೇಳಿ? ನಾನು ಪ್ಯಾನ್ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡಿ, ಪ್ಯಾನ್ ಕರ್ನಾಟಕ ಫಸ್ಟ್. ನಾವು ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಹೃದಯಗಳನ್ನ ಫಸ್ಟ್. ಯಾಕಂದ್ರೆ ಅವ್ರು ಇಲ್ಲಿನವ್ರನ್ನ ತಾನೇ ಸ್ಪರ್ಶ ಮಾಡಬೇಕು. ಹೌದು. ಆ ಸ್ಪರ್ಶನೆಗೆ ರೆಡಿ ಮಾಡ್ತಾ ಇದೀವಿ ಫಸ್ಟ್. ಇಲ್ಲಿ ಗ್ರೋತ್ ಅನ್ನೋದು ನನಗೆ 2 ರೀತಿಯಲ್ಲಿ ಹೇಳ್ತೀನಿ ಕೇಳಿ. ಅವ್ರು ಇವಾಗೆಲ್ಲ ಬೆಳೆಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿ, ದೊಡ್ಡವರಾಗೋದ್ರ ಬಗ್ಗೆ ಅಲ್ಲ. ದೊಡ್ಡವರಾಗೋದಕ್ಕೆ ಟೈಮ್ ಆಗುತ್ತೆ. ಓಕೆ ಸರ್, ಜೂನಿಯರ್ ಕಿಚ್ಚ ಅನ್ನೋ ಒಂದು ಟೈಟಲ್ ಎಷ್ಟು ಡಿಸರ್ವ್ ಇದ್ದಾರೆ ಅವರು ಅದಕ್ಕೆ? ಅದು ಬರಲ್ಲಮ್ಮ. ಅದು ನಾನು ಅಪ್ಪನ ಹೆಸರು ಸುದೀಪ್ ಸಂಜೀವ್ ಅಂತ ಇಟ್ಕೊಂಡಂಗೆ, ಅವನು ಸಂಚಿತ್ ಕಿಚ್ಚ ಅಂತ ಇಟ್ಕೊಂಡೇನು ಅಷ್ಟೇ, ಬೇರೆ ಇಲ್ಲ. ಜೂನಿಯರ್ ಅಂತ ಯಾಕೆ ಹೇಳಿದೆ ಅಂದರೆ, ಜನಕ್ಕೆ ಡೌಟ್ ಆಗೋದು ಬೇಡ, ನಾನು ಅವನು ಅಂದ್ಬಿಟ್ಟು ಪಕ್ಕದಲ್ಲಿ ಒಂದು ಜೂನಿಯರ್ ಅಂತ. ಸುದೀಪ್ ಸರ್ ನೋಡಿ, ಅಲ್ಲೂ ನಾವು ನಮ್ದನ್ನು ಬಿಟ್ಕೊಟ್ಟಿಲ್ಲ. ನೀನು ಯಾವತ್ತಿದ್ರು ಮಗನೇ ಅಂದ್ಬಿಟ್ಟು ಪಕ್ಕ ಜೂನಿಯರ್ ಹಾಕಿರೋದು. ಎಸ್, ಬಿಫೋರ್ ದ್ಯಾಟ್ ಶಾರದಾ ಮ್ಯಾಮ್ ಬಿಫೋರ್, ಎಸ್ ಯು ಕ್ಯಾನ್ ಆಸ್ಕ್. ಬಿಫೋರ್ ದ್ಯಾಟ್ 2 ವಿಷಯ. ಒಂದು, ಇನ್ನೊಂದು ಪ್ರೆಸ್ ಮೀಟ್ ಇದೆಯಂತೆ, ಮತ್ತೊಂದು ಊಟ ಮಾಡ್ಕೊಂಡು 3 ಗಂಟೆಯಿಂದ ಸರ್, ಒಂದು ಫೈನಲ್ ಕ್ವಶನ್. ಈಗ ಥಿಯೇಟರ್ ಹತ್ರ ಒಂದು ಪೋಸ್ಟರ್ ಹಾಕಿದ್ರು ದೊಡ್ಡದು, ಇಡೀ ಇಂಡಸ್ಟ್ರಿ ಅವರು ಎಲ್ಲರೂ ಸಂಚಿತ್ ಸಂಜೀವ್ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವ್ರೆ ಒಂಚೂರು ನಿಮ್ಮ ತಲೆ ಅಡ್ಡ ಬರ್ತದೆ ಸರ್. ಸರ್ ಸರ್ ಚೂರಿ ಕಡೆ ಹೋಗಿ. ಅಲ್ಲಲ್ಲ, ಓಕೆ. ಒಂದು ಪೋಸ್ಟರ್ ಹಾಕಿದ್ರು, ಸಂಚಿತ್ ಅವ್ರನ್ನ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ, ಸ್ಯಾಂಡಲ್ವುಡ್ ದಿಗ್ಗಜರ್ ಎಲ್ಲರೂ ಅಂತ ಹೇಳ್ಬಿಟ್ಟು, ಅವ್ರ ಆಶೀರ್ವಾದ ಒಂದಿಗೆ ಅಂತ, ಆಶೀರ್ವಾದ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ನೀವು ಮತ್ತೆ ದರ್ಶನ್ ಸರ್ ಜೊತೆಲೇ ಇದ್ರಿ, ಕಿಚ್ಚ ದಚ್ಚು ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಗೆ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಯಾಕಪ್ಪ ಎಲ್ಲ ಪ್ರೆಸ್ ಮೀಟಲ್ಲೂ ಅದನ್ನೇ ಪ್ರಶ್ನೆ ತೊಗೊಂಬರ್ತಾರೆ ಅಂತ. ಸಾರಿ ಅದಕ್ಕೆ. ಬಿಕಾಸ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇಬ್ಬರೂ ಜೊತೆಲೇ ಹಾಕಿದ್ರು, ಒಳ್ಳೆ ಗುಡ್ ಸೈನ್ ಅಲ್ವಾ ಅಂತ ಅನ್ನಿಸ್ತು. ಜೊತೆಗೆ ಈ ಸ್ಟಾರ್ ವಾರ್ ಅನ್ನೋದು ಸ್ಯಾಂಡಲ್ವುಡಲ್ಲಿ ಜಾಸ್ತಿ ಇದೆ ಕಂಪೇರ್ ಟು ಅದರ್ ಇಂಡಸ್ಟ್ರೀಸು. ಸೊ ಅದೆಲ್ಲ ಸ್ಟಾರ್ ವಾರ್ ಇಲ್ಲದೆ ಎಲ್ಲರೂ ಚೆನ್ನಾಗಿದ್ದರೆ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ, ಎಲ್ಲ ಫ್ಯಾನ್ಸು ಬಂದು ಸಿನಿಮಾ ನೋಡ್ತಾರೆ. ಈ ಥರದ್ದೊಂದು ಪಾಸಿಟಿವ್ ಸೈನ್ ಬೇಕು ಅಂತಲೂ ಅನ್ನಿಸ್ತು, ಅದನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಒಂದು ಪೋಸ್ಟರ್ ನೋಡಿದಾಗ, ಎಲ್ಲರೂ ಒಟ್ಟಿಗೆ ನೋಡಿದಾಗ
ಏನು ಅನ್ನಿಸ್ತು ಅನ್ನೋದು. ಅದು ನಾನೇ ಮಾಡಿಸಿದ್ದು, ನಂದೇ ಐಡಿಯಾ. ಏನಕ್ಕಂದರೆ ಹುಚ್ಚ ಸಿನಿಮಾ ರಿಲೀಸ್ ಆದಾಗ ಕಟ್ಔಟ್ ಅನ್ನೋದು ಒಂದು ಪದ್ಧತಿ, ಒಂದು ಫಾರ್ಮ್ಯಾಲಿಟಿ ಇತ್ತು. ಆವಾಗ ಕಟ್ಔಟ್ ಹಾಕಿಸಿದಾಗ ನಾನು ನೋಡಿದ್ದೇನೆಂದರೆ, ಮೊದಲನೇ ವಾರ ಯಾವ ಕಟ್ಔಟಿಗೂ ಒಂದು ಹಾರನೂ ಬಿದ್ದಿರಲಿಲ್ಲ. ಕಾರಣ ಏನಂದರೆ, ವಿ ಆರ್ ಎ ನೋ ಬಡಿ. ದಟ್ ಇಸ್ ಆಲ್ಸೋ ರೈಟ್. ಐ ಟೋಲ್ಡ್ ಹಿಮ್, ನೀನು ಕಟ್ಔಟ್ ಹಾಕ್ಸಿದ್ರೆ ಇವಾಗ ಅದಕ್ಕೆ ಖಾಲಿ ಬಿಡೋಕ್ಕಾಗಲ್ಲ. ಹಾರ ಹಾಕ್ಸಿದ್ರೆ ಯಾರು ಹಾಕ್ಸಿದ್ರು ಅಂತ ಬರುತ್ತೆ. ಒಂದೇ ಬಿದ್ದರೆ ಅವಮಾನ ಆಗುತ್ತೆ, ತುಂಬಿಸಿದ್ರೆ ನಾವೇ ಅಂತ ಗೊತ್ತಾಗುತ್ತೆ. ನಿನ್ನ ಕಟ್ಔಟ್ ಒಂದು ದಿವಸ ನಿನಗೆ ಹುಟ್ಕೊಳ್ಳೋ ಅಭಿಮಾನಿಗಳು ಕಟ್ಟಲಿ. ಈಗ ಸದ್ಯಕ್ಕೆ ಆಶೀರ್ವಾದದೊಂದಿಗೆ ಹೋಗು. ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಇವರು ಎಲ್ಲರೂ ಇದ್ದಾರೆ, ಇವ್ರನ್ನ ಬಿಟ್ಟು ಇನ್ನೂ ಇದ್ದಾರೆ. ಐ ಥಿಂಕ್ ದ ಬೆಸ್ಟ್ ಗಾರ್ಲ್ಯಾಂಡ್ ಇಸ್ ದೇರ್ ಬ್ಲೆಸ್ಸಿಂಗ್ಸ್, ಆ್ಯಂಡ್ ಐ ಥಾಟ್ ದಿಸ್ ದ ಹೋಲ್ ಟೀಮ್ ನೀಡ್ಸ್. ಆ್ಯಂಡ್ ಅವ್ರ ಆಶೀರ್ವಾದ ಅಂತ ನನಗೆ ಅನ್ನಿಸ್ತು. ಅವತ್ತು ಇವ್ರಿಗೆ ಕೇಳಿದೆ, ಇವರೆಲ್ಲರೂ ಒಪ್ಕೊಂಡ್ರು ಕರೆಕ್ಟ್ ಅಂತ. ಇಟ್ಸ್ ನಾಟ್ ದಟ್ ಐ ಇಂಪೋಸ್ಟ್ ಮ್ಯಾಮ್, ನಾನು ಐ ಆಲ್ವೇಸ್ ಆಸ್ಕ್. ಅದು ಅವ್ರಿಗೆ ಕರೆಕ್ಟ್ ಅನ್ನಿಸ್ತು. ಅವ್ರು ಮಾಡಿದ್ಮೇಲೆ ನನಗೆ ತುಂಬ ತೃಪ್ತಿ ಆಯಿತು. ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಗಾರ್ಲ್ಯಾಂಡ್ ಎನಿ ಟೀಮ್ ಕ್ಯಾನ್ ಗೆಟ್, ಸಚ್ ವಂಡರ್ಫುಲ್ ಲೆಗಸೀಸ್. ಅದು ನಂಗೆ ಖುಷಿ ಆಯಿತು. ಈಗ ನೀವೇನು ಹೇಳ್ತಾ ಇದ್ದೀರಿ ಸ್ಟಾರ್ ವಾರ್ ಅನ್ನೋದು, ಯು ಟೆಲ್ ಮೀ, ಹೌ ಡು ಯು ಎಂಡ್ ಇಟ್? ಗಿವ್ ಮಿ ಅನ್ ಐಡಿಯಾ ಸಮ್ ಡೇ ಆ್ಯಂಡ್ ವಿಲ್ ಎಂಡ್ ಇಟ್. ಸುದೀಪ್ ಸರ್, ಪ್ರಿಯಾ ಅವರು ಇಂಟರ್ವ್ಯೂಲಿ ಹೇಳಿದರು, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಸುದೀಪ್ ಆ್ಯಂಡ್ ಹಿಸ್ ಫ್ಯಾನ್ಸ್ ಅಂತ. ಹೌ ಪ್ರೌಡ್ ಆರ್ ಯು ಅಬೌಟ್ ಪ್ರಿಯಾಸ್ ಫಸ್ಟ್ ಪ್ರೊಡಕ್ಷನ್? Women's perspective, women director, women producer, sorry. No, I don't look at it like that. I only look at producers. Okay. So, women ಅನ್ನೋದು ನಿಮಗೆ ಬಿಟ್ಟಿರೋದು, that how confident you are about yourself, because as men we don't look down upon anyone. I think ಅವರು ಬರೋದ್ರಲ್ಲಿ, ಅವರು ರಾಜ್ಯ ದೇಶನೇ ಹೆಣ್ಮಕ್ಳು ಆಳಿದ್ದಾರೆ ಅಂದಮೇಲೆ ಸಿನಿಮಾ ಮಾಡೋದ್ರಲ್ಲಿ ಏನು ಭಾಳ ಚಿಕ್ಕ ವಿಚಾರ, ಅದೆಲ್ಲ ದೊಡ್ಡದು. See, I personally feel ability is more important, and then comes the gender. ಅವರಿಗೆ ಒಂದು ಇದೆ, ಆಸೆ ಇತ್ತು, ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಅ ಪ್ರೊಡಕ್ಷನ್ ಹೌಸ್, ನಾನು ನಿಮಗೆ ಆವಾಗಲೇ ಹೇಳಿದೆ, ಐ ಆಮ್ ಸೋ ಡ್ಯಾಮ್ ಹ್ಯಾಪಿ ದೇ ಡೇರ್ಡ್ ವಿತ್ ದಿಸ್ ಕಾಂಟೆಂಟ್. ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇನ್ನೊಂದು ಮಾಡ್ಕೊಂಡು ಹೋಗ್ಬೋದು. ಅಗೇನ್ ಬೈ ಸೇಯಿಂಗ್ ದ್ಯಾಟ್ ಐ ಡೋಂಟ್ ಕಂಡೆಮ್ ಇಟ್. ಯಾರ್ಯಾರಿಗೆ ಏನೇನು ಮಾಡೋಕ್ಕೆ ಇಷ್ಟ ಆಗಿದೆ ಅದನ್ನೇ ಮಾಡಬೇಕು. ಅವರು ಇನ್ನೊಬ್ರು ಹೇಳಿದ್ದನ್ನು ಮಾಡಿಕೊಡ್ದು. ಇವ್ರಿಗೆ ಏನು ಅನಿಸುತ್ತೆ ಇವ್ರು ಮಾಡಿದ್ದಾರೆ, ಕಾನ್ಸಿಕ್ವೆನ್ಸಸ್ ದೇ ವಿಲ್ ಫೇಸ್, ಲೆಸನ್ಸ್ ವಿ ವಿಲ್ ಲರ್ನ್, ರಿಸಲ್ಟ್ಸ್ ವಿ ವಿಲ್ ಎಂಜಾಯ್. The last question, sir. How important Sanchit entering cinema for you? How emotional also? ವೆರಿ ಕಾಂಪಿಟೇಟಿವ್ ಯಾರು. ಇಲ್ಲಿವರೆಗೂ ನಾನು ಒಬ್ಬನೇ ಎಲ್ಲ ಅಂದ್ಕೊಂಡಿದ್ದೆ. ನನ್ನ ಮನೆಯಲ್ಲಿ ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟ್ರ್ ಬಂದರು ಯಾರಿಗೆ ಅಂತ ನೋಡ್ಬೇಕು ಫಸ್ಟಿಗೆ. ನನಗೆ ಬಂದಿದ್ದಾರ, ಅವ್ರಿಗೆ ಬಂದಿದ್ದಾರ, ಅದನ್ನು ನೋಡ್ಬೇಕಾಗಿತ್ತು. ಈಗ ಇಲ್ಲಿವರೆಗೂ ಸರ್ ಯಾರೋ ಡೈರೆಕ್ಟ್ರ್ ಬಂದಿದ್ದಾರೆ ಅಂದರೆ ಕಾನ್ಫಿಡೆಂಟಾಗಿ ಕರ್ಕೊಂಬ ಮೇಲೆ ಅನ್ಬೋದಿತ್ತು. ಈಗ ಕೇಳಬೇಕು ಯಾವ ಫ್ಲೋರ್ಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಲವ್ಡ್ ಹಿಮ್ ಆನ್ ಸ್ಕ್ರೀನ್ ಆ್ಯಂಡ್ ಐ ಥಿಂಕ್ ಹಿ ಲುಕ್ಸ್ ಫ್ಯಾಬ್ಯುಲಸ್. ವಿವೇಕ್ ಆ್ಯಂಡ್ ಟೀಮ್ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್. ಸೊ ಈಗ ನನ್ನ ಸಿನಿಮಾದಲ್ಲಿ, ನನ್ನ ಕಾಂಪೌಂಡಲ್ಲಿ ಒಂದೇ ಒಂದು ಒಳ್ಳೆ ವಿಚಾರ ಏನಂದರೆ, ಅಕಸ್ಮಾತ್ ಯಾವ್ದಾರ ಸಿನಿಮಾ ನನಗೆ ಬಂದು ನಾನು ಮಾಡಲ್ಲ ಅಂದರೆ ಅವ್ರು ಒಂದು ಫ್ಲೋರ್ ಡೌನ್ ಹೋದರೆ ಇನ್ನೊಬ್ಬ ಸಿಗ್ತಾರೆ. ಸೊ ಸಿನಿಮಾ ಆದಷ್ಟು ಮನೆಯೇ ಇರುತ್ತೆ ಅನ್ನೋ ಒಂದು ನಂಬಿಕೆ. ಬಟ್ ವರ್ಷ ಇಲ್ಲಮ್ಮ, ಅವನಿಗೆ ಬಂದಿರೋ ಕತೆ ಅವ್ರು ಮಾಡಲ್ಲ ಅಂದರೆ ಮೇಲ್ಗಡೆ ಬರುತ್ತೆ ಅಂತ ಗ್ಯಾರಂಟಿ ನನಗಿಲ್ಲ. ಸ್ಪರ್ಶದ ವಿಚಾರ ಇದು. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಆಫ್ ಕೋರ್ಸ್, ಎಸ್, ವೈ ನಾಟ್. ಅವರ ಅಪ್ಪಂದು. ಸರ್, ಹೇಗೆ ಎಂಡ್ ಮಾಡೋದು ಅಂತ ಕೇಳಿದ್ರಲ್ಲ, ಹೇಗೆ ಎಂಡ್ ಮಾಡೋದು ಸ್ಟಾರ್ ವಾರ್ ಅಂತ ಕೇಳಿದ್ರಲ್ಲ. ಸೊ ಈಗ ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ. ನಾನು ಯಾರ್ದು ಪೋಸ್ಟೇ ನೋಡಲಿಲ್ಲ ಮ್ಯಾಂಗೋ ಪಚ್ಚ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇ ತೆಲುಗು ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ಚೆನ್ನಾಗಿದೆ ಸಿನಿಮಾ. ಸೊ ಹೊಸ ಹೀರೋ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ. ನಾನು ಯಾವ ಸ್ಟಾರ್ ಹೀರೋಗಳಾಗಿರ್ಬೋದು, ಸ್ಟಾರ್ಸ್ ಆಗಿರ್ಬೋದು, ಈ ಸಿನಿಮಾ ಬಗ್ಗೆ ಇನ್ನೂ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾರ್ದು ನಾನು ಪೋಸ್ಟ್ ನೋಡಲಿಲ್ಲ, ಚೆನ್ನಾಗಿದೆ ಸಿನಿಮಾ ಹೋಗಿ ನೋಡಿ ಅಂತ ವಿಶ್ಶು ಮಾಡಿದ್ದಾರೆ ಎಲ್ಲರೂ.
ಡೈರೆಕ್ಟ್ರು. ಸೊ ಅದೇ ತೆಲುಗು ಇಂಡಸ್ಟ್ರಿನಲ್ಲಿ ಮತ್ತು ತಮಿಳ್ ಇಂಡಸ್ಟ್ರಿನಲ್ಲಿ ನೋಡೋದಾದರೆ ಯಾರ್ದಾದ್ರೂ ಹೊಸಬ್ರದ್ದು ಒಂದು ಚಿಕ್ಕ ಸಿನಿಮಾ ಬಂದಿದ್ದರೆ ಅದು ಚೆನ್ನಾಗಿದ್ದರೆ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ. ಅಲ್ಲು ಅರ್ಜುನ್ ಮಾಡ್ತಾರೆ, ರಾಮ್ ಚರಣ್ ಮಾಡ್ತಾರೆ. ನಾನು ಇಲ್ಲಿ ಕನ್ನಡದಲ್ಲಿ ನೋಡಿದಾಗ ಒಂದು ಬೆರಳೆಣಿಕೆಯಷ್ಟು ಜನ ಮಾತ್ರ ಮಾಡಿರ್ತಾರೆ. ನೀವು ಮಾಡಿದ್ದೀರ ಕೆಲವೊಂದು ಸಿನಿಮಾಗಳಿಗೆ ತುಂಬಾ ಸಪೋರ್ಟು. ಒಂದು ಪೋಸ್ಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಟ್ವಿಟರಲ್ಲಿ. ಸೊ ಅದನ್ನು ನಾನು ಕನ್ನಡ ಚಿತ್ರರಂಗದಲ್ಲಿ ತುಂಬ ಕಮ್ಮಿ ನೋಡ್ತಾ ಇದ್ದೀನಿ. ಈವನ್ ದುರಂಧರ್ ಅಂತ ನೋಡಿದಾಗ ಸೌತ್ ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟ್ರಸ್ಗಳು ಸಪೋರ್ಟ್ ಮಾಡಿದ್ದಾರೆ ದುರಂಧರ್ ಸಿನಿಮಾಗೆ. ಬಾಲಿವುಡ್ ಬಿಟ್ಟಾಕ್ಬಿಡಿ, ಬಟ್ ಇಲ್ಲಿ ಯಾರೂ ಹಾಕಿಲ್ಲ ಆ ಒಂದು ಪಿಕ್ಚರ್ ಬಗ್ಗೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ಬೇರೆ ಭಾಷೆಗೆ ಬಿಟ್ಟಾಕಿ ಕನ್ನಡದಲ್ಲಿ ಬೇಕಾಗಿದೆ ತುಂಬಾ ಅಂತ. ದೇವಸ್ಥಾನಕ್ಕೆ ಹೋಗಿದ್ದೀರಾ? ಯಾವಾಗಲೂ ಹೋಗ್ತಾ ಇರ್ತೀನಿ ಸರ್. ದೇವರ ಆಶೀರ್ವಾದನ ಟ್ವೀಟ್ ಮಾಡ್ತಾರಾ? ಇಲ್ಲ, ಬಟ್ ಅಷ್ಟೇ. ಹೌದು, ನಾನು ಆಶೀರ್ವಾದ ಮಾಡಿದಾರೆ ಅಂತ ಗೊತ್ತಾಗತ್ತೆ. ಎಲ್ಲ ದೇವ್ರುಗಳು ಆಶೀರ್ವಾದ ಮಾಡೋದನ್ನು ಹೇಳ್ಬಿಟ್ಟು ಮಾಡಿದ್ದೀನಿ ಮಗನೇ ಹೋಗ್ನು ಅಂತ ಎಲ್ಲೂ ಪ್ರಿಂಟ್ ಆಗಲ್ಲ. ತಂದೆ ತಾಯಿ ಆಶೀರ್ವಾದ ಇವತ್ತವರೆಗೆ ಟ್ವೀಟ್ ಆಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಬಂದಿಲ್ಲ. ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇದೆಲ್ಲ ನಡೀತಾ ಇದೆ. ಯಾಕೆ ಮಾಡಿಲ್ಲ ಅಂದರೆ ಇಟ್ಸ್ ಜಸ್ಟ್ ಅ ಫಾರ್ಮ್ಯಾಲಿಟಿ. ಡೋಂಟ್ ವರಿ ಅಬೌಟ್ ಇಟ್. ಅವ್ನು ನೋಡಿ, ಅವನು ಬೆಳೀತಾರೆ ಅಂದರೆ ನಮ್ಮ ಮನೆಗೆ ಬಂದಂಥ ಪ್ರತಿಯೊಬ್ಬರು ಕಲಾವಿದರು ಯಾರೇ ಇರ್ಬೋದು ಆಶೀರ್ವಾದ ಮಾಡೋಗಿದ್ದಾರೆ. ದಟ್ಸ್ ದ ಬೆಸ್ಟ್ ಥಿಂಗ್. ಅದು ಯಾವುದು ಟ್ವೀಟಲ್ಲಿ ಇದರಲ್ಲಿ ಬರೋಕ್ಕಾಗಲ್ಲ. ವೆನ್ ಗಾಡ್ ಹಿಮ್ಸೆಲ್ಫ್ ಯು ಬಿಲೀವ್ ಸೋ ಮಚ್, blessings cannot come on social media. This is a very small thing. Thank you so much.